ಸಕ್ಸಸ್ ಮೈಂಡ್ಸ್ ಅವರ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ವಿ. ಏನಪ್ಪ ಕಾರ್ಯಕ್ರಮ ಅಂತ ಹೇಳಿದ್ರೆ ಸೂಪರ್ ಮೆಮೊರಿ ಚಾಂಪಿಯನ್ಶಿಪ್. ಹೌದು, ಈ ಒಂದು ಅದ್ಭುತ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದಾರೆ ಸಕ್ಸಸ್ ಮೈಂಡ್ಸ್ನ ಹಿಂದೆ ರೂವಾರಿ ಯಾರಪ್ಪ ಅಂತ ಹೇಳಿದ್ರೆ ರಫಿ ಸರ್ ಅಂತಲೇ ಪ್ರಸಿದ್ಧಿ ಪಡೆದಿರೋವಂಥವ್ರು. ಮೆಮೊರಿ ಎಕ್ಸ್ಪರ್ಟ್, ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಒಂದು ಅದ್ಭುತ ಜರ್ನಿನ ಮಾಡಿರುವಂತಹ ಸುಮಾರು 25 ವರ್ಷಗಳ ಜರ್ನಿ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸಲ್ಲಿ ಮತ್ತು ಮೆಮೊರಿಯಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ರಫಿ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಈ ಒಂದು ಕಾರ್ಯಕ್ರಮ ಏನು, ಯಾವ ಥರ ಈ ಮಕ್ಕಳಿಗೆ ಹೆಲ್ಪ್ ಆಗ್ತಿದೆ, ಪ್ರತಿಯೊಂದು ಜರ್ನಿನ ಸ್ಟಾರ್ ಕನ್ನಡದಲ್ಲಿ ನೋಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್, ಯಾಕಂದರೆ ಒಂದು ಅದ್ಭುತ ಕಾರ್ಯಕ್ರಮ ಹುಟ್ಟಕ್ಕೆ ಹೋಗ್ತಾ ಇದ್ದೀರಾ. ಯಾಕಂದರೆ ಸೂಪರ್ ಮೆಮೊರಿ ಚಾಂಪಿಯನ್ಶಿಪ್ ನೇಮೇ ಒಂದು ಸುಂದರವಾಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಸ್ಲಂ ಅವರೇ, ನೋಡಿ, ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 9 ಲಕ್ಷಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸು ಪ್ರತಿ ವರ್ಷ SLC ಪರೀಕ್ಷೆನ ಬರೀತಾರೆ. ಇದು ಗೌರ್ಮೆಂಟ್ ಶಾಲೆಯ ಒಂದು ಲೆಕ್ಕಗಳು ಹೇಳ್ತಾ ಇರೋದು. ಆದರೆ ರಿಸಲ್ಟ್ಸ್ ಬಂದಾದ ಮೇಲೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂತ ಬೇಜಾರಾಗಿ ತುಂಬ ಅನಾಹುತಗಳನ್ನು ಅವರು ಹಮ್ಮಿಕೊಂಡಿರ್ತಾರೆ. ಪ್ರತಿ ಸಲ ನಾವು ಓದಿ ಬೇಜಾರಾಗಿದೆ. ಆ ಸಂದರ್ಭ ಬರಬಾರ್ದು. ಎಷ್ಟೇ ವೀಕ್ ಇದ್ರೂ ಸ್ಟೂಡೆಂಟು ಅವನ ಜ್ಞಾಪಕ ಶಕ್ತಿ ಮತ್ತು ಬರವಣಿಗೆ ಅವನು ಇಂಪ್ರೂವ್ ಮಾಡಿಕೊಂಡ್ರೆ ಒಳ್ಳೆಯ ಅಂಕಗಳನ್ನ ಪಡಿಬಹುದು ಅಂತ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಫ್ರೀಯಾಗಿ ಟೌನ್ ಹಾಲ್ನಲ್ಲಿ ನಡೆಸ್ತಾ ಇದ್ದೀವಿ. ಅದರಲ್ಲಿ ಸೂಪರ್ ಪವರ್ ಮೆಮರಿ ಕಾಂಪಿಟೇಷನ್. ಆ ಕಾಂಪಿಟೇಷನಲ್ಲಿ ಬಂದು ಭಾಗವಹಿಸ್ತಾ ಇರೋ ಸ್ಟೂಡೆಂಟ್ಸ್ ಮತ್ತು ಅವರ ಪೋಷಕರಿಗೆ ಫ್ರೀಯಾಗಿ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಮತ್ತು ನನ್ನ ಬುಕ್ಕು ಕೂಡ ಅವರಿಗೆ ಫ್ರೀಯಾಗಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಆದರೆ ಅವರು ರಿಜಿಸ್ಟರ್ ಮಾಡಿಕೊಂಡು ಬಂದಾಗ ಈ ಬುಕ್ಕು ಅಮೆಝಾನ್ ಬುಕ್ಸಲ್ಲಿ 2022 ರೂಪಾಯಿ. ಆದರೆ ನೀವು ಫ್ಯಾಮಿಲಿ ಜೊತೆ ಬಂದಾಗ ಈ ಬುಕ್ಕಿನ ಕಾಪಿಯನ್ನು ನಾನು ಫ್ರೀಯಾಗಿ ನಿಮ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಉದ್ದೇಶ ಒಂದೇ, ಮಕ್ಕಳಿಗೋಸ್ಕರ ಒಳ್ಳೆಯದಾಗಲಿ, ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಳ್ಳೆಯದಾಗಲಿ. ಪರೀಕ್ಷೆ ಬಂದಾಗ ಅವರು ಸಂತೋಷವಾಗಿ ಎಲ್ಲ ಥರ ಹಂಚ್ಕೋಬೇಕು, ನಾನು ಒಳ್ಳೆ ಅಂಕಲ್ ತೊಗೊಂಡಿನಿ ಅಂತ ಆ ಖುಷಿ ಪಡಬೇಕಾದ್ರೆ ನೀವು ನಮ್ಮ ಕಾರ್ಯಕ್ರಮ ಬಂದು ಭಾಗವಹಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಇದರಲ್ಲಿ ಎಷ್ಟು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ರೂಪುರೇಷೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ ಅಸ್ಲಂ ಅವರೇ, ನನ್ನ ಕಾರ್ಯಕ್ರಮ, ನನ್ನ ವರ್ಕ್ಶಾಪ್ಸು ನಡೀತಾ ಇರುತ್ತೆ. ಅದರಲ್ಲಿ ಯಾರು ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದಾರೋ ಆ ವಿದ್ಯಾರ್ಥಿಗಳು ಅವತ್ತಿನ ದಿನ ಸ್ಪರ್ಧೆಯಲ್ಲಿ ಫೈನಲಿಸ್ಟ್ ಆಗಿ ಭಾಗವಹಿಸ್ತಾರೆ. ಇಲ್ಲಿ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸು ಇದ್ದಾರೆ, ಮತ್ತು ಹೈಸ್ಕೂಲ್ ಸ್ಟೂಡೆಂಟ್ಸು ಇದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸು ಇದ್ದಾರೆ. ಸೀನಿಯರ್ ಕ್ಯಾಟಗರಿ ಅಂತ ಒಂದಿದೆ, ಜೂನಿಯರ್ ಕ್ಯಾಟಗರಿ ಅಂತ ಒಂದಿದೆ. ಜೂನಿಯರ್ ಕ್ಯಾಟಗರಿಯಲ್ಲಿ 25 ವರ್ಡ್ಸನ್ನು ಯಾವ ರೀತಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ಹೇಳ್ಬೋದು, ಜ್ಞಾಪಕ ಶಕ್ತಿ, ಮೆಮರಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋಬೋದು, ಮೆಮರಿ ರೀಕಾಲ್ ಯಾವ ರೀತಿ ಮಾಡ್ಕೋಬೋದು ಅಂತ ಅವ್ರು ತೋರಿಸ್ತಾರೆ. ಸೀನಿಯರ್ ಕ್ಯಾಟಗರಿಯಲ್ಲಿ ಇರೋ ಸ್ಟೂಡೆಂಟ್ಸು 50 ವರ್ಡ್ಸನ್ನು ಅವರು ರಿಜಿಸ್ಟರ್ ಮಾಡ್ಕೊಂಡು ರೀಕಾಲ್ ಮಾಡ್ತಾರೆ. ಸೊ ಈ ಸ್ಪರ್ಧೆಯಲ್ಲಿ ಈ ಸ್ಟೂಡೆಂಟ್ಸ್ ಎಲ್ಲ ನನ್ನ ಜೊತೆ ಬಂದು ಭಾಗವಹಿಸ್ತಾರೆ. ಇವರೆಲ್ಲ ನನ್ನ ಜೊತೆ ಒಂದು ಸುಮಾರು 6 ತಿಂಗಳು ಟ್ರೈನಿಂಗ್ ಪಡೆದಿರೋ ಒಂದು ಸ್ಟೂಡೆಂಟ್ಸು. ಇದನ್ನು ಯಾರು ಬೇಕಾದರೂ ಕಲಿಬೋದು. ನಿಮ್ಮ ಚಾನಲ್ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಎಷ್ಟೇ ವೀಕ್ ಇದ್ರೂ ಪರವಾಗಿಲ್ಲ, ನಿಮ್ಮ ಮಗುವಿನ ಜ್ಞಾಪಕ ಶಕ್ತಿ, ಬರವಣಿಗೆ, ಅವ್ನ ಮಾರ್ಕ್ಸ್ ಎಷ್ಟೇ ವೀಕ್ ಇದ್ರೂ ಪರವಾಗಿಲ್ಲ, ಕರ್ಕೊಂಬನ್ನಿ, ನಾನು ತರಬೇತಿ ಕೊಡ್ತೀನಿ, ಅವ್ರಿಗೆ ಒಳ್ಳೆಯದಾಗತ್ತೆ. ನಾವೆಲ್ಲ ಸೇರಿ ಮುಂದಿನ ನಮ್ಮ ರಾಜ್ಯದ ಯುವಕರಿಗೆ ಒಂದು ದಾರಿದೀಪ ಆಗಿ ನಿಂತ್ಕೊಳ್ಳೋಣ. ಜೊತೆಗೆ ನಾನು ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ನೋಡಿದೆ ಒಂದು ವಿಚಾರನ. ಯಾಕಂದರೆ ಇವತ್ತು ಡಿಜಿಟಲ್ ಯುಗದಲ್ಲಿ ಪ್ರತಿಯೊಬ್ಬರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಹೋಗ್ತಾ ಇದ್ದಾರೆ, AI ಕಡೆನೇ ವಾಲ್ತಾ ಇದ್ದೀವಿ. ಅಂಥದ್ರಲ್ಲಿ ನೀವು ಒಂದು ಹೊಸ ವರ್ಣ ಹೊರಟಾಕಿದ್ದೀರಾ, ದಟ್ ಈಸ್ ಹಾಯ್ ಅಂತ ಹೇಳಿ, ದಟ್ ಈಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ಹೇಳಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಎಲ್ಲರಿಗೂ AI ಬೇಕು, ಫ್ರೀ ಟೂಲ್ಸ್ ಬೇಕು, ChatGPT ಮತ್ತು ಪರ್ಪ್ಲೆಕ್ಸಿಟಿ ಅದು ಅಂದ್ಬಿಟ್ಟು ವಿದ್ಯಾಭ್ಯಾಸ ಮಾಡ್ಕೊತಾ ಇದ್ದಾರೆ. ಒಳ್ಳೆಯದು, ಇದು ಗುಡ್ ನ್ಯೂಸು. AI ಟೂಲ್ಸ್ ಕಲೀಲೇಬೇಕು, ಅದರಿಂದ ತುಂಬ ಅನುಕೂಲಗಳಿದೆ. ಆದರೆ AI ಟೂಲ್ಸು ಪರೀಕ್ಷೆ ಬರೆಯೋಕ್ಕೆ ಬರೋಲ್ಲ. ಪರೀಕ್ಷೆ ತಯಾರಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಈಸಿ ಮಾಡಿಕೊಡುತ್ತೆ ವಿನಃ ಪರೀಕ್ಷೆ ಬರೆಯೋರು ನೀವು. ನಿಮ್ಮ ಹತ್ರ ಏನಿರಬೇಕಂದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್ ಇರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಪರೀಕ್ಷೆ ತಯಾರಿ ಮಾಡ್ಕೊಳ್ಳಿ, ಹ್ಯೂಮನ್ ಇಂಟೆಲಿಜೆನ್ಸಿಂದ ನೀವು ಪರೀಕ್ಷೆ ಬರೀರಿ. ಅದನ್ನು ನಾವು ಹೇಳ್ಕೊಡ್ತೀವಿ. ಸೊ ನಿಮ್ಮ ಹತ್ರ AI ಟೂಲ್ಸ್ ಇರಬೇಕು, HI ಹ್ಯೂಮನ್ ಇಂಟೆಲಿಜೆನ್ಸ್ ಟೆಕ್ನಿಕ್ಸ್ ಇರಬೇಕು. ಹ್ಯೂಮನ್ ಇಂಟೆಲಿಜೆನ್ಸ್ ಟೆಕ್ನಿಕ್ಸಲ್ಲಿ ನಿಮ್ಮ ಬರವಣಿಗೆ, ನಿಮ್ಮ ಜ್ಞಾಪಕ ಶಕ್ತಿ, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟು, ನಿಮ್ಮ ಕಮ್ಯುನಿಕೇಷನ್ ಎಲ್ಲ ಬರುತ್ತೆ. ಇದು ಮನುಷ್ಯರಲ್ಲಿರೋ ಒಂದು ಅದ್ಭುತವಾದ ಶಕ್ತಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಕಲಿಯೋಕ್ಕಾಗಲ್ಲ. ಅಲ್ಲಿ ನೀವು ಟೂಲ್ಸ್ ಕಲಿತೀರಾ, ಇಲ್ಲಿ ನೀವು ಟೆಕ್ನಿಕ್ಸ್ ಕಲಿತೀರಾ. ಎರಡು ಸೇರಿದ್ರೆ ಒಂದು ಚಾಂಪಿಯನ್ ಸ್ಟೂಡೆಂಟ್ ಆಗೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಅದ್ಭುತ ವಿಚಾರ ಸರ್. ಸಾಕಷ್ಟು ವಿಚಾರಗಳನ್ನು ನೀವು ನೋಡಬೇಕು, ಕಲಿಬೇಕು ಅಂತ ಹೇಳಿದ್ರೆ ಡಿಸೆಂಬರ್ 7ರ ಇದು ಅದ್ಭುತ ಒಂದು ಕಾರ್ಯಕ್ರಮ ಸೂಪರ್ ಮೆಮೊರಿ ಚಾಂಪಿಯನ್ಶಿಪ್ ನಮ್ಮ ಸಕ್ಸಸ್ ಮೈಂಡ್ಸ್ ವತಿಯಿಂದ ನಡೀತಾ ಇದೆ. ರಫೀಸ್ ಅವರ ಜರ್ನಿಲಿ ಇದೊಂದು ಹೊಸ ಮಕ್ಕಟಕ್ಕೆ ಸೇರುವಂತಹ, ಒಂದು ಇತಿಹಾಸ ಪುಟಗಳಲ್ಲಿ ಸೇರುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಡಿಸೆಂಬರ್ 7ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 2:30 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ತಂಡ ಕೂಡ ಜಾಯ್ನ್ ಆಗ್ತೀವಿ, ನೀವು ಕೂಡ ಜಾಯ್ನ್ ಆಗ್ಬೋದು. ಜಸ್ಟ್ ಉಚಿತವಾಗಿ ಎಂಟ್ರಿ
ಕೊಡ್ತಾ ಇದ್ದಾರೆ ಎಲ್ರಿಗೂ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಒಂದು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ. ಜೊತೆಗೆ ನೀವು ರಿಜಿಸ್ಟರ್ ಮಾಡಬೇಕಂದ್ರೆ ಸ್ಕ್ಯಾನಿಂಗ್ ಕೋಡ್ನ ನೀವು ಮಾಡಲೇಬೇಕು. ರಿಜಿಸ್ಟರ್ ಮಾಡಿಕೊಂಡು ಸ್ಕ್ಯಾನಿಂಗ್ ಕೋಡ್ ಮುಖಾಂತರ ಈ ಒಂದು ಜರ್ನಿಲಿ ನೀವು ಕೂಡ ಪಾಲ್ಗೊಳ್ಬೋದು. ಯಾವುದೇ ಎಂಟ್ರಿ ಫೀಸ್ ಇರಲ್ಲ, ಫ್ರೀಯಾಗಿ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ವಿ. ಸ್ಟಾರ್ ಕನ್ನಡ ನೋಡ್ತಾ ಇರೋ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.